ನಾನು ಮಹಾಭಾರತದ ಬಗ್ಗೆ ಕತೆ ಹೇಳಿದಾಗೆಲ್ಲ ನನಗೆ ಡೈರೆಕ್ಟಾಗಿ ಮೆಸೇಜ್ ಮಾಡೋರು ಅಥವಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋರು, ಶ್ರೀಕೃಷ್ಣ ಕಪಟಿ, ಅವನು ಮೋಸದಿಂದ ಕೌರವರನ್ನ ಸೋಲಿಸಿದ್ದು, ಪಾಂಡವರನ್ನ ಗೆಲ್ಲಿಸಿದ್ದು, ಆ ಗೆಲುವೇ ಅಲ್ಲ, ಆ ಗೆಲುವಿನ ಅವಶ್ಯಕತೆನೇ ಇರಲಿಲ್ಲ ಅಂತ. ಆ ಥರ ಹೇಳೋರು ಸ್ವಲ್ಪ ಹಿಂದಕ್ಕೆ ಹೋಗಿ ಮಹಾಭಾರತನ ಮತ್ತೆ ನೋಡೋ ತಾಳ್ಮೆ ಇಟ್ಕೊಂಡಿರೋದಿಲ್ಲ. ಕೃಷ್ಣ ಕಪಟಿ ಅಂತ ಬಡ್ಕೊಳ್ಳೋರು ಪಗಡೆ ಆಟದಲ್ಲಿ, ಜೂಜಲ್ಲಿ ಯಾರು ಪಾಂಡವರನ್ನ ಮೋಸದಿಂದ ಸೋಲಿಸಿದ್ದು? ಶಕುನಿ ಅಲ್ವಾ? ಕೌರವರೆಲ್ಲ ಗೆದ್ದಿದ್ದು, ಶಕುನಿ ಮೋಸದಿಂದ ಪಾಂಡವರನ್ನ ಸೋಲಿಸಿದ್ದು. ಮೋಸಕ್ಕೆ ಮೋಸಾನೇ ಸಿಗೋದು ಅನ್ನೋದನ್ನ ಮರ್ತು ಹೋಗ್ಬಿಡ್ತಾರೆ. ಬೇರೆಯವರ ಕಾಲು ಹಿಡಿದು ಎಳೆದು ಬೀಳಿಸಿ ನಾವು ಎದ್ದು ನಗೋ ಅಷ್ಟರಲ್ಲಿ ಹತ್ರ ಒಂದು ಕತ್ತಿ ಇರುತ್ತೆ, ನಮ್ಮ ತಲೆ ತೆಗೆಯೋ ಕಾಯ್ತಾ ಇರುತ್ತೆ ಅನ್ನೋದು ಮರ್ತು ಹೋಗ್ತೀವಿ. ಸಣ್ಣ ಸಣ್ಣ ಗೆಲುವಿಗೋಸ್ಕರ ರಾಕ್ಷಸರ ಕೈ ಹಿಡಿದವರು ನಮ್ಮನ್ನ ದೊಡ್ಡದಾಗಿ ಸೋಲ್ಸೋಕೊಬ್ಬ ದೇವ್ರು ನಿಂತಿದ್ದಾನೆ ಅನ್ನೋದನ್ನ ಮರ್ತು ಹೋಗ್ಬಿಡ್ತಾರೆ. ಇದೆಲ್ಲ ಹೇಳಬೇಕಾದ್ರೆ ನಂಗೊಂದು ಕತೆ ಜ್ಞಾಪಕ ಬರುತ್ತೆ. ಒಂದ್ಸರಿ ಒಂದು ಹೊಲದ ಹತ್ರ ಹೋಗ್ತಾನೆ. ಈ ಕಡೆ ದೇವರು, ಆ ಕಡೆ ರಾಕ್ಷಸ ನಿಂತಿರ್ತಾನೆ. ದೇವ್ರು ಹೇಳ್ತಾನೆ, ಈ ಕಡೆ ಸಂಪೂರ್ಣವಾಗಿ ಬಂದ್ಬಿಡು, ನಿನ್ನ ಜೀವನದಲ್ಲಿ ನಿನಗೆ ಏನೇನು ಬೇಕೋ ಎಲ್ಲ ಕೊಡ್ತೀನಿ, ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕು, ತಡ ಆಗತ್ತೆ, ಬಟ್ ಬರೋದೆಲ್ಲ ಸ್ಥಿರವಾಗಿ ನಿಂತಿರುತ್ತೆ ಅಂತ. ಆದ್ರೆ ರಾಕ್ಷಸ ಹೇಳ್ತಾನೆ, ಅಲ್ಲೇನು ಹೋಗ್ತೇ, ಇಲ್ಲಿ ಬಾ, ನಿನಗೇನೇನು ಬೇಕೋ ಎಲ್ಲ ಟಕ 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 ಅಂತ ಕೊಡ್ತಾ ಹೋಗ್ತೀನಿ, ಆದ್ರೆ ಎಷ್ಟೊತ್ತಿರುತ್ತೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ಎಲ್ಲ ಸಿಗುತ್ತೆ ಅಂತ. ಅವ್ನು ಹೋಗಿ ಬೇಲಿ ಮೇಲೆ ಕೂತ್ಕೊಳ್ತಾನೆ, ನಂಗೆ ಎರಡೂ ಬೇಕು, ಬೇಗನೂ ಬೇಕು, ಸ್ಥಿರವಾಗೂ ಇರಬೇಕು ಅಂತ. ರಾಕ್ಷಸ ಬಂದು ದರ 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 ಅಂತ ಹೇಳ್ಕೊಂಡು ಹೋಗಿ ಶುರು ಮಾಡ್ತಾನೆ. ಅವನು ಕೂಗ್ಕೊಳ್ತಾನೆ, ದೇವ್ರಿಗೆ ಕಾಪಾಡು ಅಂತ. ದೇವ್ರು ಹೇಳ್ತಾನೆ, ಬೇಲಿ ನಂದಲ್ಲ, ರಾಕ್ಷಸಂದು ಅಂತ. ಮೋಸಕ್ಕೆ ಮೋಸ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಬೇಲಿ ಮೇಲೆ ಯಾವತ್ತೂ ಕೂತ್ಕೋಬೇಡಿ, ಯೋಚನೆ ಮಾಡಿ.